ಇವಾಗ ಸಿಲಿಂಡರ್ ಲಭ್ಯವಿಲ್ವೋ, ಜನ ಏನ್ ಮಾಡೋದಕ್ಕೆ ಹೊರಟರು? ಸೌದೆ ಒಲೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಹೊರಟರು. ಈಗ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಯನ್ನ ಸ್ಟೋರ್ ಮಾಡ್ತಾ ಇದ್ದಾರೆ, ಕಟ್ಟಿಗೆಯನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಟಿಂಬರ್ ಯಾರ್ಡ್ ನ ಮಾಲೀಕರು ಹೋಟೆಲ್ ಮನೆಗಳಲ್ಲಿ ಅಡುಗೆಗೆ ಸೌದೆ ಬಳಕೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಜನ. ಇನ್ ಮುಂದೆ ಸೌದೆಗೂ ಡಿಮ್ಯಾಂಡ್ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಎಲ್ಲೂ ಕೂಡ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ತಾ ಇದಾವೆ. ಅನಿವಾರ್ಯವಾಗಿ ಹೋಟೆಲ್ಗಳನ್ನ ಬಂದ್ ಮಾಡ್ತಾ ಇದ್ರೆ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಗಳನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಆ ಮೂಲಕ ಇದಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಸೌದೆಗೆ. ಎಲ್ಲರೂ ಕೂಡ ಈಗ ಸೌದೆ ಒಲೆಯನ್ನೇ ಬಳಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ಟಿಂಬರ್ ಯಾರ್ಡ್ನಿಂದ, ಬನ್ನಿ ನೋಡೋಣ. ಸಿಲಿಂಡರ್ ಅಭಾವದಿಂದ ದೊಡ್ಡ ಮಟ್ಟಕ್ಕೆ ಅಂದ್ರೆ ಹೋಟೆಲ್ಗಳಾಗಿರಲಿ ಮನೆಗಳಿಗಾಗಿರಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳು ಉಂಟಾಗ್ತಿದೆ. ಹಾಗಾಗಿ ಹೋಟೆಲ್ ಉದ್ಯಮಿಯವರು ಟಿಂಬರ್ ಯಾರ್ಡ್ ನಲ್ಲಿ ಈ ರೀತಿಯಾದಂತಹ ಸೌದೆಗಳ ಮೊರೆ ಹೋಗ್ತಾ ಇದ್ದಾರೆ. ಅಂತಂದ್ರೆ ಗ್ಯಾಸ್ಗಳು ಇಲ್ಲದೆ ಇರೋದ್ರಿಂದ, ಸಿಲಿಂಡರ್ಗಳ ಅಭಾವ ಇರೋದ್ರಿಂದ ಅವರು ಅಡಿಗೆ ಮಾಡಲಿಕ್ಕೆ, ಹೋಟೆಲ್ಗಳ ಉದ್ಯಮವನ್ನು ನಡೆಸಲಿಕ್ಕೆ ದೊಡ್ಡ ಪ್ರಮಾಣದ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಗಳನ್ನಾದ್ರೂ ಪರ್ಚೇಸ್ ಮಾಡಿ, ನಾವು ಒಲೆಗಳನ್ನಾದ್ರೂ ಮಾಡಿ, ಸೌದೆ ಒಲೆಗಳ ಮುಖಾಂತರ ಅಡಿಗೆ ಮಾಡಿ ಬಿಸಿನೆಸ್ ಅನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಟಿಂಬರ್ ಯಾರ್ಡ್ಗಳಲ್ಲಿ ಕೂಡ ಸೌದೆಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಈಗಾಗಲೇ ಹೋಟೆಲ್ ಉದ್ಯಮಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ನೀವು ನೋಡ್ತಾ ಇರಬಹುದು, ಈ ರೀತಿಯಾದಂತಹ ವೇಸ್ಟ್ ಏನ್ ಕಟ್ಟಿಗೆ ಪೀಸ್ಗಳು ಇರ್ತವೆ, ಈ ಒಂದು ವೇಸ್ಟ್ ಕಟ್ಟಿಗೆ ಪೀಸ್ಗಳನ್ನ ತೆಗೆದುಕೊಂಡು ಹೋಟೆಲ್ಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಸಿಲಿಂಡರ್ಗಳು ಒಂದು ಕಡೆ ಬ್ಲಾಕ್ ಅಲ್ಲಿ ಸಿಕ್ಕರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 2,000 5,000ಕ್ಕಿಂತ ಹೆಚ್ಚು ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಮಾರಾಟವನ್ನ ಮಾಡಿದ್ರೆ, ಇನ್ನು ಗೃಹ ಬಳಕೆಗೂ ಕೂಡ 1,000-2,000ಕ್ಕೆ 1 ಡಬಲ್ ಸಿಲಿಂಡರ್ ಗಳನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹೋಟೆಲ್ಗಳಿಗೆ, ಮನೆಗಳಿಗೆ ಆಗಿರಬಹುದು, ಮತ್ತೆ ಹಾಸ್ಟೆಲ್ಗಳಿಗೆ, ಕಾಲೇಜ್ಗಳಲ್ಲಿ ಕೂಡ ಅಂದ್ರೆ ವಸತಿ ನಿಲಯಗಳಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಾ ಇದೆ. ಒಂದು ವೇಳೆ ಹೋಟೆಲ್ಗಳಲ್ಲಿ ಈ ರೀತಿಯಾದಂತಹ ಏನ್ ಸಿಲಿಂಡರ್ ಗಳ ಕೊರತೆ ಆದ್ರೆ ಅವರು ನೆಕ್ಸ್ಟ್ ಆಪ್ಷನ್ಸ್ ಇರೋದೇ ಈ ರೀತಿಯಾದಂತಹ ಒಂದು ಕಟ್ಟಿಗೆ ಪೀಸ್ಗಳನ್ನ ಅಂದ್ರೆ ಕಟ್ಟಿಗೆ ಸೌದೆಗಳನ್ನ ಪರ್ಚೇಸ್ ಮಾಡಿ ಅದರ ಮುಖಾಂತರ ಅವರು ಗ್ಯಾಸ್ ಒಲೆಯನ್ನ ಅಂದ್ರೆ ಹಚ್ಚುವುದರ ಮುಖಾಂತರ ಅಡಿಗೆಯನ್ನ ಮಾಡಿ ತಮ್ಮ ಉದ್ಯಮವನ್ನ ಮುನ್ನಡೆಸಲಿಕ್ಕೆ ಮುಂದಾಗುವಂತಹ ಪರಿಸ್ಥಿತಿಗೆ ಈಗಾಗಲೇ ಕೂಡ ರಾಜ್ಯದಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನಾದ್ಯಂತ ಸಾಕಷ್ಟು ಹೋಟೆಲ್ಗಳಿವೆ. ಈಗಾಗಲೇ ಕೂಡ ಅವರಿಗೆ ಸೌದೆಗಳು ಸಿಗದೇನೋ, ಮತ್ತೆ ಸೌದೆಗಳು ಕೂಡ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಅವರಿಗೆ ಅರಿವಿಲ್ಲ. ಹಾಗಾಗಿ ಮೈಸೂರು ರೋಡಿನಲ್ಲಿ ಕೂಡ ಒಂದು ಸೌದೆ ಟಿಂಬರ್ ಇದೆ, ಅಲ್ಲಿ ಕೂಡ ಸಾಕಷ್ಟು ಜನರು ಬೆಳಿಗ್ಗೆ ಬರ್ತಾ ಇದ್ರು ಅಂತ ಕೂಡ ಒಂದು ಕೆಲವೊಂದಿಷ್ಟು ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಈಗಾಗಲೇ ಕೂಡ ಸೌದೆಗಳ ಮೊರೆಯನ್ನ ಹೋಗ್ತಾ ಇದ್ದಾರೆ ಅಂದ್ರೆ ಹೋಟೆಲ್ ಸಿಬ್ಬಂದಿಗಳು. ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಬ್ಲಾಕ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 1 to 3 ರೇಟ್ ಅಲ್ಲಿ ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಅಂದ್ರೆ ನಮ್ಮ ಉದ್ಯಮವನ್ನ ನಡೆಸಬೇಕಂತಂದ್ರೆ ನಾವು ಸೌದೆಯನ್ನ ಪರ್ಚೇಸ್ ಮಾಡಿ, ಒಲೆಗಳನ್ನ ತಯಾರು ಮಾಡಿ, ಸೌದೆಗಳ ಮುಖಾಂತರ ಅಡಿಗೆ ಮಾಡಿ ಬಿಸಿನೆಸ್ ಅನ್ನ ನಡೆಸುವಂತಹ ಪರಿಸ್ಥಿತಿ ಉಂಟಾಗಿದೆ ಅನ್ನುವಂಥದ್ದು ಕೂಡ ಹೋಟೆಲ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಈಗಾಗಲೇ ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿದೆ, ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಸೌದೆ ಮುಖಾಂತರ ಅಡಿಗೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಾಗ ಸಿಲಿಂಡರ್ ಲಭ್ಯವಿಲ್ವೋ, ಜನ ಏನ್ ಮಾಡೋದಕ್ಕೆ ಹೊರಟರು? ಸೌದೆ ಒಲೆಗಳಲ್ಲಿ ಅಡುಗೆ ಮಾಡೋದಕ್ಕೆ ಹೊರಟರು. ಈಗ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಯನ್ನ ಸ್ಟೋರ್ ಮಾಡ್ತಾ ಇದ್ದಾರೆ, ಕಟ್ಟಿಗೆಯನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಟಿಂಬರ್ ಯಾರ್ಡ್ ನ ಮಾಲೀಕರು ಹೋಟೆಲ್ ಮನೆಗಳಲ್ಲಿ ಅಡುಗೆಗೆ ಸೌದೆ ಬಳಕೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಜನ. ಇನ್ ಮುಂದೆ ಸೌದೆಗೂ ಡಿಮ್ಯಾಂಡ್ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಎಲ್ಲೂ ಕೂಡ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ತಾ ಇದಾವೆ. ಅನಿವಾರ್ಯವಾಗಿ ಹೋಟೆಲ್ಗಳನ್ನ ಬಂದ್ ಮಾಡ್ತಾ ಇದ್ರೆ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಗಳನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಆ ಮೂಲಕ ಇದಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಸೌದೆಗೆ. ಎಲ್ಲರೂ ಕೂಡ ಈಗ ಸೌದೆ ಒಲೆಯನ್ನೇ ಬಳಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ಟಿಂಬರ್ ಯಾರ್ಡ್ನಿಂದ, ಬನ್ನಿ ನೋಡೋಣ. ಸಿಲಿಂಡರ್ ಅಭಾವದಿಂದ ದೊಡ್ಡ ಮಟ್ಟಕ್ಕೆ ಅಂದ್ರೆ ಹೋಟೆಲ್ಗಳಾಗಿರಲಿ ಮನೆಗಳಿಗಾಗಿರಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳು ಉಂಟಾಗ್ತಿದೆ. ಹಾಗಾಗಿ ಹೋಟೆಲ್ ಉದ್ಯಮಿಯವರು ಟಿಂಬರ್ ಯಾರ್ಡ್ ನಲ್ಲಿ ಈ ರೀತಿಯಾದಂತಹ ಸೌದೆಗಳ ಮೊರೆ ಹೋಗ್ತಾ ಇದ್ದಾರೆ. ಅಂತಂದ್ರೆ ಗ್ಯಾಸ್ಗಳು ಇಲ್ಲದೆ ಇರೋದ್ರಿಂದ, ಸಿಲಿಂಡರ್ಗಳ ಅಭಾವ ಇರೋದ್ರಿಂದ ಅವರು ಅಡಿಗೆ ಮಾಡಲಿಕ್ಕೆ, ಹೋಟೆಲ್ಗಳ ಉದ್ಯಮವನ್ನು ನಡೆಸಲಿಕ್ಕೆ ದೊಡ್ಡ ಪ್ರಮಾಣದ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಗಳನ್ನಾದ್ರೂ ಪರ್ಚೇಸ್ ಮಾಡಿ, ನಾವು ಒಲೆಗಳನ್ನಾದ್ರೂ ಮಾಡಿ, ಸೌದೆ ಒಲೆಗಳ ಮುಖಾಂತರ ಅಡಿಗೆ ಮಾಡಿ ಬಿಸಿನೆಸ್ ಅನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು
ಟಿಂಬರ್ ಯಾರ್ಡ್ಗಳಲ್ಲಿ ಕೂಡ ಸೌದೆಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಈಗಾಗಲೇ ಹೋಟೆಲ್ ಉದ್ಯಮಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ನೀವು ನೋಡ್ತಾ ಇರಬಹುದು, ಈ ರೀತಿಯಾದಂತಹ ವೇಸ್ಟ್ ಏನ್ ಕಟ್ಟಿಗೆ ಪೀಸ್ಗಳು ಇರ್ತವೆ, ಈ ಒಂದು ವೇಸ್ಟ್ ಕಟ್ಟಿಗೆ ಪೀಸ್ಗಳನ್ನ ತೆಗೆದುಕೊಂಡು ಹೋಟೆಲ್ಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಸಿಲಿಂಡರ್ಗಳು ಒಂದು ಕಡೆ ಬ್ಲಾಕ್ ಅಲ್ಲಿ ಸಿಕ್ಕರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 2,000 5,000ಕ್ಕಿಂತ ಹೆಚ್ಚು ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಮಾರಾಟವನ್ನ ಮಾಡಿದ್ರೆ, ಇನ್ನು ಗೃಹ ಬಳಕೆಗೂ ಕೂಡ 1,000-2,000ಕ್ಕೆ 1 ಡಬಲ್ ಸಿಲಿಂಡರ್ ಗಳನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹೋಟೆಲ್ಗಳಿಗೆ, ಮನೆಗಳಿಗೆ ಆಗಿರಬಹುದು, ಮತ್ತೆ ಹಾಸ್ಟೆಲ್ಗಳಿಗೆ, ಕಾಲೇಜ್ಗಳಲ್ಲಿ ಕೂಡ ಅಂದ್ರೆ ವಸತಿ ನಿಲಯಗಳಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಾ ಇದೆ. ಒಂದು ವೇಳೆ ಹೋಟೆಲ್ಗಳಲ್ಲಿ ಈ ರೀತಿಯಾದಂತಹ ಏನ್ ಸಿಲಿಂಡರ್ ಗಳ ಕೊರತೆ ಆದ್ರೆ ಅವರು ನೆಕ್ಸ್ಟ್ ಆಪ್ಷನ್ಸ್ ಇರೋದೇ ಈ ರೀತಿಯಾದಂತಹ ಒಂದು ಕಟ್ಟಿಗೆ ಪೀಸ್ಗಳನ್ನ ಅಂದ್ರೆ ಕಟ್ಟಿಗೆ ಸೌದೆಗಳನ್ನ ಪರ್ಚೇಸ್ ಮಾಡಿ ಅದರ ಮುಖಾಂತರ ಅವರು ಗ್ಯಾಸ್ ಒಲೆಯನ್ನ ಅಂದ್ರೆ ಹಚ್ಚುವುದರ ಮುಖಾಂತರ ಅಡಿಗೆಯನ್ನ ಮಾಡಿ ತಮ್ಮ ಉದ್ಯಮವನ್ನ ಮುನ್ನಡೆಸಲಿಕ್ಕೆ ಮುಂದಾಗುವಂತಹ ಪರಿಸ್ಥಿತಿಗೆ ಈಗಾಗಲೇ ಕೂಡ ರಾಜ್ಯದಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನಾದ್ಯಂತ ಸಾಕಷ್ಟು ಹೋಟೆಲ್ಗಳಿವೆ. ಈಗಾಗಲೇ ಕೂಡ ಅವರಿಗೆ ಸೌದೆಗಳು ಸಿಗದೇನೋ ಮತ್ತೆ ಸೌದೆಗಳು ಕೂಡ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಅವರಿಗೆ ಅರಿವಿಲ್ಲ. ಹಾಗಾಗಿ ಮೈಸೂರು ರೋಡಿನಲ್ಲಿ ಕೂಡ ಒಂದು ಸೌದೆ ಟಿಂಬರ್ ಇದೆ, ಅಲ್ಲಿ ಕೂಡ ಸಾಕಷ್ಟು ಜನರು ಬೆಳಿಗ್ಗೆ ಬರ್ತಾ ಇದ್ರು ಅಂತಾನು ಕೂಡ ಒಂದು ಕೆಲವೊಂದಿಷ್ಟು ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಈಗಾಗಲೇ ಕೂಡ ಸೌದೆಗಳ ಮೊರೆಯನ್ನ ಹೋಗ್ತಾ ಇದ್ದಾರೆ ಅಂದ್ರೆ ಹೋಟೆಲ್ ಸಿಬ್ಬಂದಿಗಳು. ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಬ್ಲಾಕ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 1 to 3 ರೇಟ್ ಅಲ್ಲಿ ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಅಂದ್ರೆ ನಮ್ಮ ಉದ್ಯಮವನ್ನ ನಡೆಸಬೇಕಂತಂದ್ರೆ ನಾವು ಸೌದೆಯನ್ನ ಪರ್ಚೇಸ್ ಮಾಡಿ ಒಲೆಗಳನ್ನ ತಯಾರು ಮಾಡಿ ಸೌದೆಗಳ ಮುಖಾಂತರ ಅಡಿಗೆ ಮಾಡಿ ಬಿಸಿನೆಸ್ ಅನ್ನ ನಡೆಸುವಂತಹ ಪರಿಸ್ಥಿತಿ ಉಂಟಾಗಿದೆ ಅನ್ನುವಂಥದ್ದು ಕೂಡ ಹೋಟೆಲ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಈಗಾಗಲೇ ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿದೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಸೌದೆ ಮುಖಾಂತರ ಅಡಿಗೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವಾಗ ಸಿಲಿಂಡರ್ ಲಭ್ಯವಿಲ್ವೋ, ಜನ ಏನ್ ಮಾಡೋದಕ್ಕೆ ಹೊರಟರು? ಸೌದೆ ಒಲೆಗಳಲ್ಲಿ ಅಡಿಗೆ ಮಾಡುವುದಕ್ಕೆ ಹೊರಟರು. ಈಗ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಯನ್ನ ಸ್ಟೋರ್ ಮಾಡ್ತಾ ಇದ್ದಾರೆ, ಕಟ್ಟಿಗೆಯನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ಕಟ್ಟಿಗೆ ಸ್ಟಾಕ್ ಮಾಡ್ತಾ ಇದ್ದಾರೆ ಟಿಂಬರ್ ಯಾರ್ಡ್ ನ ಮಾಲೀಕರು. ಹೋಟೆಲ್ ಮನೆಗಳಲ್ಲಿ ಅಡುಗೆಗೆ ಸೌದೆ ಬಳಕೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಜನ. ಇನ್ಮುಂದೆ ಸೌದೆಗೂ ಡಿಮ್ಯಾಂಡ್ ಹೆಚ್ಚಾಗುವ ಸಾಧ್ಯತೆ ಇದೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಎಲ್ಲೂ ಕೂಡ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ತಾ ಇದಾವೆ. ಅನಿವಾರ್ಯವಾಗಿ ಹೋಟೆಲ್ಗಳನ್ನ ಬಂದ್ ಮಾಡ್ತಾ ಇದ್ರೆ ಇತ್ತ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಗಳನ್ನ ಸ್ಟೋರ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ. ಆ ಮೂಲಕ ಇದಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಸೌದೆಗೆ. ಎಲ್ಲರೂ ಕೂಡ ಈಗ ಸೌದೆ ಒಲೆಯನ್ನೇ ಬಳಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ಟಿಂಬರ್ ಯಾರ್ಡ್ನಿಂದ, ಬನ್ನಿ ನೋಡೋಣ. ಸಿಲಿಂಡರ್ ಅಭಾವದಿಂದ ದೊಡ್ಡ ಮಟ್ಟಕ್ಕೆ ಅಂದ್ರೆ ಹೋಟೆಲ್ಗಳಾಗಿರ್ಲಿ, ಮನೆಗಳಿಗಾಗಿರ್ಲಿ ದೊಡ್ಡ ಮಟ್ಟದ ಒಂದು ಸಮಸ್ಯೆಗಳು ಉಂಟಾಗ್ತಿದೆ. ಹಾಗಾಗಿ ಹೋಟೆಲ್ ಉದ್ಯಮಿಯವರು ಟಿಂಬರ್ ಯಾರ್ಡ್ ನಲ್ಲಿ ಈ ರೀತಿಯಾದಂತಹ ಸೌದೆಗಳ ಮೊರೆ ಹೋಗ್ತಾ ಇದ್ದಾರೆ. ಅಂತಂದ್ರೆ ಗ್ಯಾಸ್ಗಳು ಇಲ್ಲದೆ ಇರೋದ್ರಿಂದ, ಸಿಲಿಂಡರ್ ಗಳ ಅಭಾವ ಇರೋದ್ರಿಂದ ಅವರು ಅಡಿಗೆ ಮಾಡಲಿಕ್ಕೆ, ಹೋಟೆಲ್ಗಳ ಉದ್ಯಮವನ್ನು ನಡೆಸಲಿಕ್ಕೆ ದೊಡ್ಡ ಪ್ರಮಾಣದ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಟಿಂಬರ್ ಯಾರ್ಡ್ಗಳಲ್ಲಿ ಸೌದೆಗಳನ್ನಾದ್ರೂ ಪರ್ಚೇಸ್ ಮಾಡಿ, ನಾವು ಒಲೆಗಳನ್ನಾದ್ರೂ ಮಾಡಿ, ಸೌದೆ ಒಲೆಗಳ ಮುಖಾಂತರ ಅಡಿಗೆ ಮಾಡಿ ಬಿಸಿನೆಸ್ ಅನ್ನ ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಟಿಂಬರ್ ಯಾರ್ಡ್ಗಳಲ್ಲಿ ಕೂಡ ಸೌದೆಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಈಗಾಗಲೇ ಹೋಟೆಲ್ ಉದ್ಯಮಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ನೀವು ನೋಡ್ತಾ ಇರಬಹುದು, ಈ ರೀತಿಯಾದಂತಹ ವೇಸ್ಟ್ ಏನ್ ಕಟ್ಟಿಗೆ ಪೀಸ್ಗಳು ಇರ್ತವೆ, ಈ ಒಂದು ವೇಸ್ಟ್ ಕಟ್ಟಿಗೆ ಪೀಸ್ಗಳನ್ನ ತೆಗೆದುಕೊಂಡು ಹೋಟೆಲ್ಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಸಿಲಿಂಡರ್ಗಳು ಒಂದು ಕಡೆ ಬ್ಲಾಕ್ ಅಲ್ಲಿ ಸಿಕ್ಕರೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 2,000 5,000ಕ್ಕಿಂತ ಹೆಚ್ಚು ರೀತಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಮಾರಾಟವನ್ನ ಮಾಡಿದ್ರೆ, ಇನ್ನು ಗೃಹ ಬಳಕೆಗೂ ಕೂಡ 1,000-2,000ಕ್ಕೆ 1 ಡಬಲ್ ಸಿಲಿಂಡರ್ ಗಳನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹೋಟೆಲ್ಗಳಿಗೆ, ಮನೆಗಳಿಗೆ ಆಗಿರಬಹುದು, ಮತ್ತೆ ಹಾಸ್ಟೆಲ್ಗಳಿಗೆ, ಕಾಲೇಜ್ಗಳಲ್ಲಿ ಕೂಡ ಅಂದ್ರೆ ವಸತಿ ನಿಲಯಗಳಲ್ಲಿ ಕೂಡ ದೊಡ್ಡ ಮಟ್ಟದ ಒಂದು ಸಮಸ್ಯೆ ಆಗ್ತಾ ಇದೆ. ಒಂದು ವೇಳೆ ಹೋಟೆಲ್ಗಳಲ್ಲಿ ಈ ರೀತಿಯಾದಂತಹ ಏನ್ ಸಿಲಿಂಡರ್ ಗಳ ಕೊರತೆ ಆದ್ರೆ ಅವರು ನೆಕ್ಸ್ಟ್ ಆಪ್ಷನ್ಸ್ ಇರೋದೇ ಈ ರೀತಿಯಾದಂತಹ ಒಂದು ಕಟ್ಟಿಗೆ ಪೀಸ್ಗಳನ್ನ ಅಂದ್ರೆ ಕಟ್ಟಿಗೆ ಸೌದೆಗಳನ್ನ ಪರ್ಚೇಸ್ ಮಾಡಿ ಅದರ ಮುಖಾಂತರ ಅವರು ಗ್ಯಾಸ್ ಒಲೆಯನ್ನ ಅಂದ್ರೆ ಹಚ್ಚುವುದರ ಮುಖಾಂತರ ಅಡಿಗೆಯನ್ನ ಮಾಡಿ ತಮ್ಮ ಉದ್ಯಮವನ್ನ ಮುನ್ನಡೆಸಲಿಕ್ಕೆ ಮುಂದಾಗುವಂತಹ ಪರಿಸ್ಥಿತಿಗೆ ಈಗಾಗಲೇ ಕೂಡ ರಾಜ್ಯದಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನಾದ್ಯಂತ ಸಾಕಷ್ಟು ಹೋಟೆಲ್ಗಳಿವೆ. ಈಗಾಗಲೇ ಕೂಡ ಅವರಿಗೆ ಸೌದೆಗಳು ಸಿಗದೇನೋ ಮತ್ತೆ ಸೌದೆಗಳು ಕೂಡ ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಅವರಿಗೆ ಅರಿವಿಲ್ಲ. ಹಾಗಾಗಿ ಮೈಸೂರು ರೋಡಿನಲ್ಲಿ ಕೂಡ ಒಂದು ಸೌದೆ ಟಿಂಬರ್ ಇದೆ, ಅಲ್ಲಿ ಕೂಡ ಸಾಕಷ್ಟು ಜನರು ಬೆಳಿಗ್ಗೆ ಬರ್ತಾ ಇದ್ರು ಅಂತಾನು ಕೂಡ ಒಂದು ಕೆಲವೊಂದಿಷ್ಟು ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಈಗಾಗಲೇ ಕೂಡ ಸೌದೆಗಳ ಮೊರೆಯನ್ನ ಹೋಗ್ತಾ ಇದ್ದಾರೆ ಅಂದ್ರೆ ಹೋಟೆಲ್ ಸಿಬ್ಬಂದಿಗಳು. ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಬ್ಲಾಕ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ 1 to 3 ರೇಟ್ ಅಲ್ಲಿ ಸಿಲಿಂಡರ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಅಂದ್ರೆ ನಮ್ಮ ಉದ್ಯಮವನ್ನ ನಡೆಸಬೇಕಂತಂದ್ರೆ ನಾವು ಸೌದೆಯನ್ನ ಪರ್ಚೇಸ್ ಮಾಡಿ, ಒಲೆಗಳನ್ನ ತಯಾರು ಮಾಡಿ, ಸೌದೆಗಳ ಮುಖಾಂತರ ಅಡಿಗೆ ಮಾಡಿ ಬಿಸಿನೆಸ್ ಅನ್ನ ನಡೆಸುವಂತಹ ಪರಿಸ್ಥಿತಿ ಉಂಟಾಗಿದೆ ಅನ್ನುವಂಥದ್ದು ಕೂಡ ಹೋಟೆಲ್ ಮಾಲೀಕರ ಮಾತಂತಾನೆ ಹೇಳ್ಬೋದು. ಈಗಾಗಲೇ ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿದೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಸೌದೆ ಮುಖಾಂತರ ಅಡಿಗೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್